ಈ ದಿನ ವಿಶ್ವ ಶಾಂತಿ ದಿನ. ಸೆಪ್ಟೆಂಬರ್ 21 ವಿಶ್ವ ಶಾಂತಿ ದಿನವನ್ನಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಿಂದ ಏನು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಏಕಕಾಲದಲ್ಲಿ ಎಲ್ಲ ಜಿಲ್ಲೆ ಕೇಂದ್ರಗಳಲ್ಲಿ ಕೂಡ ಇವತ್ತು ವಿಶ್ವ ಶಾಂತಿ ದಿನವನ್ನು ಆಚರಣೆ ಮಾಡಬೇಕಂತ ಹೇಳಿ ಒಂದು ಕರೆಯನ್ನು ನಮ್ಮ ರಾಜ್ಯ ಒಂದು ರೆಡ್ ಕ್ರಾಸ್ ಸಂಸ್ಥೆಯಿಂದ ನಮಗೆ ನೀಡಿದರು. ಅದರಂತೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜಸ್ಸು ಅಲ್ಲಿರ್ತಕ್ಕಂಥ ನಮ್ಮ ಏನು ಯೂತ್ ರೆಡ್ ಕ್ರಾಸ್ನ ಕೋಆರ್ಡಿನೇಟರ್ಸ್ ಏನಿದ್ರು ಅವರುಗಳೆಲ್ಲರೂ ಕೂಡ ಒಂದು ಸಭೆಯನ್ನು ನಮ್ಮ ಉತ್ತರ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮತ್ತು ಕುಲಸಚಿವರ ಒಂದು ಆದೇಶದ ಮೇರೆಗೆ ನಮ್ಮ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ನಮ್ಮ ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ನಾವು 17ನೇ ತಾರೀಕು ಯೋಜನೆಯನ್ನು ಮಾಡಿದ್ವಿ. ಅದಾದ ನಂತರ ಆ ಸಭೆಯಲ್ಲಿ ಸುಮಾರಷ್ಟು ಕಾಲೇಜುಗಳಿಂದ ಬೇರೆ ಬೇರೆ ನಮ್ಮ ತಾಲೂಕುಗಳಿಂದ ಕೂಡ ಆಗಮಿಸಿದಂಥ ಎಲ್ಲರೂ ಕೂಡ ಒಂದು ತಮ್ಮ ಇಚ್ಛಾಶಕ್ತಿ ಮೇಲೆ ಎಲ್ಲರೂ ಕೂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸೋಣ ಅಂತ ಹೇಳಿ ಸುಮಾರು 13-14 ಕಾಲೇಜುಗಳು ಇವತ್ತು ಎಲ್ಲ ಭಾಗದಿಂದ ಕೂಡ ಬಂದರು. ಅದೇ ರೀತಿಯಾಗಿ ನಮ್ಮ ಈ ಒಂದು ಸರ್ಕಾರಿ ಬಾಲಕರ ಕಾಲೇಜಿನ ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಕೋಆರ್ಡಿನೇಟರ್ಸ್ ಎಲ್ಲ ಕೂಡ ನೀರಿನ ಬಾಟ್ಲಿಗಳನ್ನ ವಿತರಣೆ ಮಾಡೋದ್ರ ಮುಖಾಂತರ ಮತ್ತು ಏನು ಈ ಶೋಭಾಯಾತ್ರೆಯನ್ನು ನಾವು ಶೋಭಾಯಾತ್ರೆ ಅಂತ ಹೇಳಬೇಕು, ಜಾಥಾ ಅಂತ ಹೇಳಬಾರ್ದು, ಈ ಶೋಭಾಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಿಗೂ ಕೂಡ ಇದ್ರ ಬಗ್ಗೆ ಅರಿವನ್ನು ಮೂಡಿಸೋದ್ರ ಮೂಲಕ ಮಾನವೀಯ ಮೌಲ್ಯಗಳನ್ನು ನಾವು ತುಂಬುವಂಥ ಕೆಲಸವನ್ನು ಇವತ್ತು ನಮ್ಮ ಯುವ ಮಿತ್ರರು ಮತ್ತು ಎಲ್ಲ ನಮ್ಮ ಕೋಆರ್ಡಿನೇಟರ್ಸು ಮತ್ತು ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿಗಳು ಮತ್ತು ಏನು ಇದಕ್ಕೆ ಶುಭ ಚಾಲನೆಯನ್ನು ನೀಡಿದಂಥ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂಥ ಜಿ ಶ್ರೀನಿವಾಸ್ ಅವರು ಮತ್ತು ಎಲ್ಲ ಯುವ ಮಿತ್ರರು ಮತ್ತು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ಉಪಸಭಾಪತಿಗಳು, ಸಭಾಪತಿಗಳು, ನಮ್ಮ ಆಡಳಿತ ಮಂಡಳಿ ಸದಸ್ಯರು ಮತ್ತು ಎಲ್ಲರೂ ಕೂಡ ಇಂಥವರು ಅಂತ ಹೇಳಿದೆ ಎಲ್ಲರೂ ಕೂಡ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಈ ಮಾನವೀಯತೆ ಅಂತಕ್ಕಂಥದ್ದು ಮೂಡಲಿ ಮತ್ತು ಏನು ಇವತ್ತು ನಾವು ಮಾಡಿರ್ತಕ್ಕಂಥ ಒಂದು ಕೆಲಸ ಇದೆ ಇದು ಒಂದು ಸಾರ್ಥಕತೆಯನ್ನು ಪಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ಹೇಳ್ತೀವಿ.